ಮುಖ್ಯಮಂತ್ರಿಗಳ ನಿವಾಸದ ಬಳಿ ಕಾರೊಂದು ಹೊತ್ತಿ ಉರಿದಿರುವ ಘಟನೆ ನಡೆದಿದೆ. ನಿಲ್ಲಿಸಿದ್ದ ಕಾರಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬಳ್ಳಾರಿ ರೋಡ್ನಲ್ಲಿ ಕಾರು ಹೊತ್ತಿ ಉರಿದಿರುವಂತದ್ದು. ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಯವರು. ಬೆಂಕಿಯ ಅಟ್ಟಹಾಸಕ್ಕೆ ಸುಟ್ಟು ಕರಕಲಾಗಿದೆ ಕಾರು. ಕೆಲಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣ ಆವರಿಸಿತ್ತು. ಮುಖ್ಯಮಂತ್ರಿಗಳ ನಿವಾಸದ ಬಳಿಯೇ ಕಾರು ಈ ರೀತಿ ಹೊತ್ತಿ ಉರಿದಿದೆ. ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿರೋದು. ಬಳ್ಳಾರಿ ರಸ್ತೆಯಲ್ಲಿ ಕಾರು ಹೊತ್ತಿ ಉರಿದಿರುವಂಥದ್ದು. ಬೆಂಕಿ ನಂದಿಸೋದಕ್ಕೆ ಹರಸಾಹಸವನ್ನೇ ಪಟ್ಟಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಯವರು. ಬೆಂಕಿಯ ಅಟ್ಟಹಾಸಕ್ಕೆ ಕಾರು ಸುಟ್ಟು ಕರಕಲಾಗಿದೆ. ಕೆಲಕಾಲ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಬಳ್ಳಾರಿ ರೋಡ್ನಲ್ಲಿ ನಡೆದಿರುವಂಥ ಘಟನೆ ವೀಕ್ಷಕರೇ ಇದು. ನಿಂತಂಥ ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಈ ರೀತಿ ಕಾರ್ ಸುಟ್ಟು ಹೋಗಿದೆ. ಸಿದ್ದರಾಮಯ್ಯರವರ ಸರ್ಕಾರಿ ನಿವಾಸದ ಪಕ್ಕದ ರಸ್ತೆಯಲ್ಲಿ ಇವತ್ತು ಒಂದು ಅಗ್ನಿ ದುರಂತ ನಡೆದಿರುವಂಥದ್ದು. ಒಂದು ಚಲಿಸ್ತಾ ಇದ್ದಂಥ ಕಾರ್ನಲ್ಲಿ ಹೊಗೆ ಕಂಡ ಕೂಡಲೇ ಆ ಕಾರನ್ನು ಸರ್ವಿಸ್ ರೋಡ್ಗೆ ನಿಲ್ಲಿಸಲಾಗಿದೆ. ಕೋರಮಂಗಲದಿಂದ BDA ಬಳಿ ಅಂದರೆ ಒಂದು BDA ಬಳಿ ತೆರಳ್ತಾ ಇದ್ದಂಥ ಒಂದು ಕಾರ್ನಲ್ಲಿ ಡ್ರೈವ್ಯೂ ಆ್ಯಪ್ನ ಮುಖಾಂತರ ಡ್ರೈವರನ್ನು ಬುಕ್ ಮಾಡಿಕೊಂಡು ಕಾರಿನ ಮಾಲೀಕ ಫಿಯೆಟ್ ಲೀನಿಯಾ ಕಾರನ್ನು ತೆಗೆದುಕೊಂಡು ಕೋರಮಂಗಲದಿಂದ ಸಬ್ ರಿಜಿಸ್ಟರ್ ಆಫೀಸ್ ಕಡೆಗೆ ಸುಮಾರು 10 ಗಂಟೆಗೆ ಹೊರಟಿದ್ರು. ಆದರೆ ಯಾವಾಗ ಈ ಒಂದು CM ರವರ ಅಧಿಕೃತ ನಿವಾಸದ ಬಳಿ ವಿಂಡ್ಸರ್ ಮ್ಯಾನರ್ ಸರ್ಕಲ್ ಇದೆ, ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಬಾನೆಟ್ನ ಭಾಗದಿಂದ ಹೊಗೆ ಕಾಣಿಸಿಕೊಂಡಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಪ್ರಾಬಬ್ಲಿ ಆಯಿಲ್ ಲೀಕೇಜ್ ಆಗಿರಬಹುದೇನೋ ಅನ್ನೋ ಒಂದು ಸಂಶಯದಲ್ಲಿ ಈ ಒಂದು ಸರ್ವಿಸ್ ರಸ್ತೆ ಅಂದರೆ ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ನ ಪಕ್ಕದಲ್ಲೇ ಇರುವಂಥ ಒಂದು ರಸ್ತೆಯಲ್ಲಿ ವಾಹನವನ್ನು ನಿಲ್ಲಿಸಿ ಬಾನೆಟನ್ನು ತೆಗೆದಂಥ ಸಂದರ್ಭದಲ್ಲಿ ಆ ಹೊಗೆ ತೀರಾ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ವಾಹನವನ್ನು ಮೂವ್ ಮಾಡೋದು ಬೇಡ ಅಂತ ಓನರ್, ಕಾರಿನ ಮಾಲೀಕ ಮಾಹಿತಿಯನ್ನು ಅಥವಾ ಸೂಚನೆಯನ್ನು ಚಾಲಕನಿಗೆ ಕೊಟ್ಟ ನಂತರ ವಾಹನವನ್ನು ಇಲ್ಲೇ ನಿಲ್ಲಿಸಲಾಗಿದೆ. ಆ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಈ ಫಿಯೆಟ್ ಲೀನಿಯಾ ಗಾಡಿ ಹತ್ತಿ ಉರಿದಿರುವಂಥದ್ದು. ಮತ್ತೊಂದು ಕಡೆ ಅಗ್ನಿಶಾಮಕ ವಾಹನ ಬರುವಂಥದ್ದು ತಡವಾಗ್ತಿತ್ತು ಅನ್ನೋ ಒಂದು ಕಾರಣದಿಂದಾಗಿ ತಾತ್ಕಾಲಿಕವಾಗಿ ಟೆಂಪ್ರರಿಯಾಗಿ ಈ ಒಂದು ನೀರಿನ ಒಂದು ಟ್ಯಾಂಕರನ್ನು ಕೂಡ ತರಿಸಲಾಗಿತ್ತು. ಮತ್ತೊಂದು ಕಡೆ ವಿಂಡ್ಸರ್ ಮ್ಯಾನರಿಂದ ಕೂಡ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗಿತ್ತು. ಆದರೆ ಈ ಸದ್ಯದ ಮಟ್ಟಿಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಈ ಒಂದು ದುರಂತದಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಆದರೆ ಕಾರು ಪೂರ್ಣ ಪ್ರಮಾಣದಲ್ಲಿ ಸುಟ್ಟು ಭಸ್ಮವಾಗಿರುವಂಥ ಚಿತ್ರಣವನ್ನು ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾ ಇರತ್ತು. ಈ ಸದ್ಯದ ಮಟ್ಟಿಗೆ ವಾಹನದ ಮಾಲೀಕರೇನಿದ್ದಾರೆ ಅವರನ್ನು ಪೊಲೀಸ್ ಠಾಣೆಗೆ ಹೋಗೋದಕ್ಕೆ ಸೂಚನೆ ನೀಡಲಾಗಿದೆ. ದೂರನ್ನು ಕೊಡಬೇಕಾಗಿರುವಂಥ ಹಿನ್ನೆಲೆ ಸೂಚನೆಯನ್ನು ನೀಡಲಾಗಿರುವಂಥದ್ದು. KA 01ME 9518 ಇಲ್ಲಿಗೆ ಕಾರಿನ ಒಳಭಾಗ ಅಂದರೆ ಇಂಜಿನ್ನಲ್ಲಿರುವಂಥ ಪೂರ್ಣ ಭಾಗ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಸೀಟ್ಗಳು ಕರಕಲಾಗಿರುವಂಥದ್ದು. ನಂಬರ್ ಪ್ಲೇಟ್ ಒಂದನ್ನು ಹೊರತುಪಡಿಸಿ ಇನ್ನುಳಿದ ಅಷ್ಟು ಭಾಗಗಳು ಕರಕಲಾಗಿರುವಂಥ ಚಿತ್ರಣವನ್ನು ನೋಡ್ತಾ ಇದ್ದೇವೆ. ಈ ಸದ್ಯದ ಮಟ್ಟಿಗೆ ಈ ಒಂದು ಕಾರಿನ ಮಾಲೀಕನಿಂದ ದೂರು ತೆಗೆದುಕೊಳ್ಳುವಂಥ ಕೆಲಸವನ್ನು ಹೈಗ್ರೌಂಡ್ಸ್ನ ಪೊಲೀಸರು ಮಾಡ್ತಿರುವಂಥದ್ದು. ಪೊಲೀಸರು ಬಂದಿದ್ದಾರೆ, ಅಗ್ನಿಶಾಮಕ ದಳದವರು ಬಂದು ಇಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ಸಫಲರಾಗಿದ್ದಾರೆ. ಆದರೆ ಖಂಡಿತವಾಗಿಯೂ ಇಂತಹ ದುರಂತಗಳು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿರೋದನ್ನ ವಾಹನ ಮಾಲೀಕರು ಹೆಚ್ಚಿನ ನಿಗಾವನ್ನು ವಹಿಸಬೇಕಾದಂಥ ಅನಿವಾರ್ಯತೆ ಈಗ ಎದುರಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿಗಳ ನಿವಾಸದ ಬಳಿ ಕಾರೊಂದು ಹೊತ್ತಿ ಉರಿದಿರುವ ಘಟನೆ ನಡೆದಿದೆ. ನಿಲ್ಲಿಸಿದ್ದ ಕಾರಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬಳ್ಳಾರಿ ರೋಡ್ನಲ್ಲಿ ಕಾರು ಹೊತ್ತಿ ಉರಿದಿರುವಂಥದ್ದು. ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಯವರು. ಬೆಂಕಿಯ ಅಟ್ಟಹಾಸಕ್ಕೆ ಸುಟ್ಟು ಕರಕಲಾಗಿದೆ ಕಾರು. ಕೆಲಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣ ಆವರಿಸಿತ್ತು. ಮುಖ್ಯಮಂತ್ರಿಗಳ
ನಿವಾಸದ ಬಳಿಯೇ ಕಾರು ಈ ರೀತಿ ಹೊತ್ತಿ ಉರಿದಿದೆ. ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿರೋದು. ಬಳ್ಳಾರಿ ರಸ್ತೆಯಲ್ಲಿ ಕಾರು ಹೊತ್ತಿ ಉರಿದಿರುವಂಥದ್ದು. ಬೆಂಕಿ ನಂದಿಸೋದಕ್ಕೆ ಹರಸಾಹಸವನ್ನೇ ಪಟ್ಟಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಅವರು. ಬೆಂಕಿಯ ಅಟ್ಟಹಾಸಕ್ಕೆ ಕಾರು ಸುಟ್ಟು ಕರಕಲಾಗಿದೆ. ಕೆಲಕಾಲ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಬಳ್ಳಾರಿ ರೋಡ್ನಲ್ಲಿ ನಡೆದಿರುವಂಥ ಘಟನೆ ವೀಕ್ಷಕರೇ ಇದು. ನಿಂತಂಥ ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಈ ರೀತಿ ಕಾರ್ ಸುಟ್ಟು ಹೋಗಿದೆ. ಸಿದ್ದರಾಮಯ್ಯರವರ ಸರ್ಕಾರಿ ನಿವಾಸದ ಪಕ್ಕದ ರಸ್ತೆಯಲ್ಲಿ ಇವತ್ತು ಒಂದು ಅಗ್ನಿ ದುರಂತ ನಡೆದಿರುವಂಥದ್ದು. ಒಂದು ಚಲಿಸ್ತಾ ಇದ್ದಂಥ ಕಾರ್ನಲ್ಲಿ ಹೊಗೆ ಕಂಡ ಕೂಡಲೇ ಆ ಕಾರನ್ನು ಸರ್ವಿಸ್ ರೋಡ್ಗೆ ನಿಲ್ಲಿಸಲಾಗಿದೆ. ಕೋರಮಂಗಲದಿಂದ BDA ಬಳಿ ಅಂದರೆ ಒಂದು BDA ಬಳಿ ತೆರಳ್ತಾ ಇದ್ದಂಥ ಒಂದು ಕಾರ್ನಲ್ಲಿ ಡ್ರೈವ್ಯೂ ಆ್ಯಪ್ನ ಮುಖಾಂತರ ಡ್ರೈವರನ್ನು ಬುಕ್ ಮಾಡಿಕೊಂಡು ಕಾರಿನ ಮಾಲೀಕ ಫಿಯೆಟ್ ಲೀನಿಯಾ ಕಾರನ್ನು ತೆಗೆದುಕೊಂಡು ಕೋರಮಂಗಲದಿಂದ ಸಬ್ ರಿಜಿಸ್ಟರ್ ಆಫೀಸ್ ಕಡೆಗೆ ಸುಮಾರು 10 ಗಂಟೆಗೆ ಹೊರಟಿದ್ರು. ಆದರೆ ಯಾವಾಗ ಈ ಒಂದು CM ರವರ ಅಧಿಕೃತ ನಿವಾಸದ ಬಳಿ ವಿಂಡ್ಸರ್ ಮ್ಯಾನರ್ ಸರ್ಕಲ್ ಇದೆ ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಬಾನೆಟ್ನ ಭಾಗದಿಂದ ಹೊಗೆ ಕಾಣಿಸಿಕೊಂಡಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಪ್ರಾಬಬ್ಲಿ ಆಯಿಲ್ ಲೀಕೇಜ್ ಆಗಿರಬಹುದೇನೋ ಅನ್ನೋ ಒಂದು ಸಂಶಯದಲ್ಲಿ ಈ ಒಂದು ಸರ್ವಿಸ್ ರಸ್ತೆ ಅಂದರೆ ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ನ ಪಕ್ಕದಲ್ಲೇ ಇರುವಂಥ ಒಂದು ರಸ್ತೆಯಲ್ಲಿ ವಾಹನವನ್ನು ನಿಲ್ಲಿಸಿ ಬಾನೆಟನ್ನು ತೆಗೆದಂಥ ಸಂದರ್ಭದಲ್ಲಿ ಆ ಹೊಗೆ ತೀರಾ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ವಾಹನವನ್ನು ಮೂವ್ ಮಾಡೋದು ಬೇಡ ಅಂತ ಓನರ್ ಕಾರಿನ ಮಾಲೀಕ ಮಾಹಿತಿಯನ್ನು ಅಥವಾ ಸೂಚನೆಯನ್ನು ಚಾಲಕನಿಗೆ ಕೊಟ್ಟ ನಂತರ ವಾಹನವನ್ನು ಇಲ್ಲೇ ನಿಲ್ಲಿಸಲಾಗಿದೆ. ಆ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಈ ಫಿಯೆಟ್ ಲೀನಿಯಾ ಗಾಡಿ ಹತ್ತಿ ಉರಿದಿರುವಂಥದ್ದು. ಮತ್ತೊಂದು ಕಡೆ ಅಗ್ನಿಶಾಮಕ ವಾಹನ ಬರುವಂಥದ್ದು ತಡವಾಗ್ತಿತ್ತು ಅನ್ನೋ ಒಂದು ಕಾರಣದಿಂದಾಗಿ ತಾತ್ಕಾಲಿಕವಾಗಿ ಟೆಂಪ್ರರಿಯಾಗಿ ಈ ಒಂದು ನೀರಿನ ಒಂದು ಟ್ಯಾಂಕರನ್ನು ಕೂಡ ತರಿಸಲಾಗಿತ್ತು. ಮತ್ತೊಂದು ಕಡೆ ವಿಂಡ್ಸರ್ ಮ್ಯಾನರಿಂದ ಕೂಡ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗಿತ್ತು. ಆದರೆ ಈ ಸದ್ಯದ ಮಟ್ಟಿಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಈ ಒಂದು ದುರಂತದಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಆದರೆ ಕಾರು ಪೂರ್ಣ ಪ್ರಮಾಣದಲ್ಲಿ ಸುಟ್ಟು ಭಸ್ಮವಾಗಿರುವಂಥ ಚಿತ್ರಣವನ್ನು ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾ ಇರತ್ತು. ಈ ಸದ್ಯದ ಮಟ್ಟಿಗೆ ವಾಹನದ ಮಾಲೀಕರೇನಿದ್ದಾರೆ ಅವರನ್ನು ಪೊಲೀಸ್ ಠಾಣೆಗೆ ಹೋಗೋದಕ್ಕೆ ಸೂಚನೆ ನೀಡಲಾಗಿದೆ. ದೂರನ್ನು ಕೊಡಬೇಕಾಗಿರುವಂಥ ಹಿನ್ನೆಲೆ ಸೂಚನೆಯನ್ನು ನೀಡಲಾಗಿರುವಂಥದ್ದು. KA 01ME 9518 ಇಲ್ಲಿಗೆ ಕಾರಿನ ಒಳಭಾಗ ಅಂದರೆ ಇಂಜಿನ್ನಲ್ಲಿರುವಂಥ ಪೂರ್ಣ ಭಾಗ ಕೂಡ ಸುಟ್ಟು ಕರಕಲಾಗಿರುವಂಥದ್ದು, ಸೀಟ್ಗಳು ಕರಕಲಾಗಿರುವಂಥದ್ದು, ನಂಬರ್ ಪ್ಲೇಟ್ ಒಂದನ್ನು ಹೊರತುಪಡಿಸಿ ಇನ್ನುಳಿದ ಅಷ್ಟು ಭಾಗಗಳು ಕರಕಲಾಗಿರುವಂಥ ಚಿತ್ರಣವನ್ನು ನೋಡ್ತಾ ಇದ್ದೇವೆ. ಈ ಸದ್ಯದ ಮಟ್ಟಿಗೆ ಈ ಒಂದು ಕಾರಿನ ಮಾಲೀಕನಿಂದ ದೂರು ತೆಗೆದುಕೊಳ್ಳುವಂಥ ಕೆಲಸವನ್ನು ಹೈಗ್ರೌಂಡ್ಸ್ನ ಪೊಲೀಸರು ಮಾಡ್ತಿರುವಂಥದ್ದು. ಪೊಲೀಸರು ಬಂದಿದ್ದಾರೆ, ಅಗ್ನಿಶಾಮಕ ದಳದವರು ಬಂದು ಇಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ಸಫಲರಾಗಿದ್ದಾರೆ. ಆದರೆ ಖಂಡಿತವಾಗಿಯೂ ಇಂತಹ ದುರಂತಗಳು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿರೋದನ್ನ ವಾಹನ ಮಾಲೀಕರು ಹೆಚ್ಚಿನ ನಿಗಾವನ್ನು ವಹಿಸಬೇಕಾದಂಥ ಅನಿವಾರ್ಯತೆ ಈಗ ಎದುರಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.